ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡ್ರಿ ನಾವು 10ನೇ ತರಗತಿ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮ. ಇದರಲ್ಲಿ ನೋಡ್ರಿ ಇಂದು ಅಧ್ಯಾಯ 6 ತ್ರಿಭುಜಗಳು. ಈ ಒಂದು ತ್ರಿಭುಜಗಳು ಅಧ್ಯಾಯದಲ್ಲಿ ಇವತ್ತು ನಾವು ಅಭ್ಯಾಸ 6.3ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಈಗ ನೋಡ್ರಿ ಅಭ್ಯಾಸ 6.3 ಚಿತ್ರ 6.34ರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ತಿಳಿಸಿ. ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆಯ ಯಾವ ನಿರ್ಧಾರಕ ಗುಣವನ್ನು ಉಪಯೋಗಿಸುವಿರಿ ಎಂದು ಬರೆಯಿರಿ ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ಸೂಚಿಸಲು ಸಂಕೇತವನ್ನು ಬರೆಯಿರಿ. ಒಂದನೇದು ನೋಡ್ರಿ, ಒಂದನೇ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಮತ್ತು ಪಿ ಕ್ಯೂ ಆರ್ಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ. ಯಾಕೆಂದ್ರೆ 60 ಡಿಗ್ರಿ, ಇದು 60 ಇದು 60 ಇದೆ, ಯಾಕೆಂದರೆ ದತ್ತ ಕೊಟ್ಟಿರುವುದು. ಓಕೆನಾ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಇಸ್ ಈಕ್ವಲ್ ಟು 80 ಡಿಗ್ರಿ, ಇದು 80 ಇದು 80 ಇದೆ. ಓಕೆನಾ, ಇದು ಕೊಟ್ಟಿದ್ದು ದತ್ತ ಅಂತ ಹೇಳ್ತಾರೆ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್, ಕೋನ ಸಿ ಕೋನ ಆರ್ ಎಷ್ಟಿದೆ ರೀ, 40 ಡಿಗ್ರಿ ಇದೆ, ಇದು ಕೂಡ ಕೊಟ್ಟಿದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ. ನೋಡ್ರಿ, ತ್ರಿಭುಜ ಎ ಬಿ ಸಿ ಸಮರೂಪತೆ ತ್ರಿಭುಜ ಪಿ ಕ್ಯೂ ಆರ್. ಇಲ್ಲಿ ಎ ಸಮರೂಪತೆ ನಿರ್ಧಾರಕ ಗುಣವಾಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ರಿ, ಎರಡನೇ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಆರ್ ಪಿ ಇಸ್ ಈಕ್ವಲ್ ಟು ಸಿ ಎ ಬೈ ಪಿ ಕ್ಯೂ. ಎ ಬಿ ಬೈ ಕ್ಯೂ ಆರ್, ಬಿ ಸಿ ಬೈ ಆರ್ ಪಿ, ಬಿ ಸಿ ಬೈ ಆರ್ ಪಿ ಮತ್ತು ಸಿ ಎ ಬೈ ಪಿ ಕ್ಯೂ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪತೆ ತ್ರಿಭುಜ ಕ್ಯೂ ಆರ್ ಪಿ, ಯಾಕೆಂದರೆ ಎಸ್ 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 ಸಮರೂಪತೆ ನಿರ್ಧಾರಕ ಗುಣವಾಗಿದೆ ಅಂತ ನಾವಿಲ್ಲಿ ಹೇಳೋಣ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ, ತ್ರಿಭುಜ ಎಲ್ ಎಂ ಪಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎಲ್ ಎಮ್ 2.7, ಎಂ ಪಿ 2, ಎಲ್ ಪಿ 3, ಇ ಎಫ್ 5, ಡಿ ಇ 4, ಡಿ ಎಫ್ 6 ಇದೆ. ಇಲ್ಲಿ ಎಂ ಪಿ ಬೈ ಡಿ ಇ ಇಸ್ ಈಕ್ವಲ್ ಟು 2/4 ಅಂದಾಗ 1/2 ಆಗುತ್ತೆ. ಪಿ ಎಲ್ ಬೈ ಡಿ ಎಫ್ 3/6 ಅಂದರೆ ಇದು ಕೂಡ 1/2 ಆಗುತ್ತೆ. ಎಲ್ ಎಮ್ ಬೈ ಇ ಎಫ್ 2.7/5 ಅಂದರೆ 27/50. ಇಲ್ಲಿ ಎಂ ಪಿ ಬೈ ಡಿ ಇ ಪಿ ಎಲ್ ಬೈ ಡಿ ಎಫ್ ಸಮನಾಗಿದೆ ಮತ್ತು ಸಮನಾಗಿಲ್ಲ ಅನ್ನೋದು ಎಲ್ ಎಂ ಬೈ ಡಿ ಎಫ್ಗಳು ಸಮನಾಗಿ ಇಲ್ಲ. ಆದ್ದರಿಂದ ತ್ರಿಭುಜ ಎಲ್ ಎಂ ಪಿ ಮತ್ತು ತ್ರಿಭುಜ ಡಿ ಎಫ್ಗಳು ಸಮರೂಪಿಗಳು ಅಲ್ಲ ಅಂತ ನಾವು ಹೇಳೋಣ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ, ತ್ರಿಭುಜ ಎಮ್ ಎನ್ ಎಲ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ. ಈಗ ನೋಡ್ರಿ, ನಾಲ್ಕನೇದು ತ್ರಿಭುಜ ಎಮ್ ಎನ್ ಎಲ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎಮ್ ಎನ್ ಬೈ ಕ್ಯೂ ಪಿ ಇಸ್ ಈಕ್ವಲ್ ಟು ಎಮ್ ಎಲ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು 1/2 ಇದೆ. ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಎಷ್ಟಿದೆ ರೀ, 70 ಡಿಗ್ರಿ. ಆದ್ದರಿಂದ ತ್ರಿಭುಜ ಎಮ್ ಎನ್ ಎಲ್ ಸಮರೂಪತೆ ತ್ರಿಭುಜ ಕ್ಯೂ ಪಿ ಆರ್, ಎಸ್ ಎ ಎಸ್ ಸಮರೂಪತೆಯ ನಿರ್ಧಾರಕ ಗುಣ ಇದೆ. ಓಕೆನಾ. ಇಲ್ಲಿ ಐದನೇದು ನೋಡ್ರಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು 2.5, ಬಿ ಸಿ 3, ಕೋನ ಎ 80, ಇ ಎಫ್ 6, ಡಿ ಎಫ್ 5, ಕೋನ ಎಫ್ ಇಸ್ ಈಕ್ವಲ್ ಟು 80 ಡಿಗ್ರಿ. ಎ ಬಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು 2.5/5 1.2 ಆಗುತ್ತೆ. ಮತ್ತು ಬಿ ಸಿ ಬೈ ಇ ಎಫ್, ಇಲ್ಲಿ ಸಮರೂಪ ಬಾಹುವಿನ ಅಳತೆ ಕೊಟ್ಟಿಲ್ಲ. ಕೋನ ಬಿ ಈಸ್ ನಾಟ್ ಈಕ್ವಲ್ ಟು ಕೋನ ಎಫ್ ಆಗಿದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪಿಗಳು ಅಲ್ಲ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡ್ರಿ, ತ್ರಿಭುಜ ಡಿ ಇ ಎಫ್ ಅಲ್ಲಿ ಕೋನ ಡಿ ಪ್ಲಸ್ ಕೋನ ಇ ಪ್ಲಸ್ ಕೋನ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ನೋಡ್ರಿ, ಕೋನ 70 ಪ್ಲಸ್ 80 ಪ್ಲಸ್ ಎಫ್ ಇಸ್ ಈಕ್ವಲ್ ಟು 180, ಎಫ್ ಇಸ್ ಈಕ್ವಲ್ ಟು 30 ಡಿಗ್ರಿ. 180ರಲ್ಲಿ 150 ಹೋದರೆ ಎಷ್ಟಾಯ್ತು ರೀ, 30 ಡಿಗ್ರಿ ಉಳಿತಾ ಇದೆ. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಪಿ ಬಿಟ್ಟು ಕೋನ ಕ್ಯೂ 80, ಕೋನ ಆರ್ 30 ಅಂದರೆ 180 ಡಿಗ್ರಿ. ಕೋನ ಪಿ ಎಷ್ಟಾಗುತ್ತೆ ರೀ, 110. 180 110 ಅಂದರೆ 70 ಡಿಗ್ರಿ ಉಳಿತಾ ಇದೆ. ತ್ರಿಭುಜ ಡಿ ಎಫ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಪಿ 70 ಡಿಗ್ರಿ, ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಅನ್ನೋದು 80 ಡಿಗ್ರಿ ಆಗಿದೆ. ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಆರ್ ಇಸ್ ಈಕ್ವಲ್ ಎಷ್ಟಿದೆ ರೀ, 30 ಡಿಗ್ರಿ ಇದೆ.
ದಟ್ ಇಂಪ್ಲಾಯ್ಸ್ ತ್ರಿಭುಜ DEF ಸಮರೂಪ ತ್ರಿಭುಜ PQR AAA ಸಮರೂಪತೆಯ ನಿರ್ಧಾರಕ ಗುಣವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎರಡನೇದು ಚಿತ್ರ 6.35ರಲ್ಲಿ ತ್ರಿಭುಜ OBA ಸಮರೂಪ ತ್ರಿಭುಜ ODC ಕೋನ BOC = 125 ಡಿಗ್ರಿ ಮತ್ತು ಕೋನ CDO = 70 ಆದರೆ ಕೋನ DOC ಕೋನ DCO ಮತ್ತು ಕೋನ OABಗಳನ್ನು ಕಂಡುಹಿಡಿಯಿರಿ. ಈ ಚಿತ್ರದಲ್ಲಿ ನಾವು ನೋಡಿ ಕಂಡುಹಿಡಿಯಬೇಕಾಗಿದೆ. ಪರಿಹಾರ ನೋಡ್ರಿ, ಕೋನ DOBಯು ಒಂದು ಸರಳ ರೇಖೆ. ಓಕೆನಾ, ಇಲ್ಲಿ DOBಯು ಒಂದು ಸರಳ ರೇಖೆ. DOC ಪ್ಲಸ್ COB ಎರಡು ಸೇರಿದರೆ ಎಷ್ಟಾಗ್ತಾಯಿದೆ? 180 ಡಿಗ್ರಿ. ಕೋನ DOC = 180ರಲ್ಲಿ 125 ಹೋದಾಗ ಎಷ್ಟು ಉಳಿತಾ ಇದೆ ರೀ? 55 ಡಿಗ್ರಿ ಉಳಿತಾ ಇದೆ. ಆದ್ದರಿಂದ ತ್ರಿಭುಜ DOCಯಲ್ಲಿ ಕೋನ DCO ಪ್ಲಸ್ ಕೋನ CDO ಪ್ಲಸ್ ಕೋನ DOC = 180 ಡಿಗ್ರಿ. ಕೋನ DCO ಪ್ಲಸ್ 70 ಡಿಗ್ರಿ ಪ್ಲಸ್ 55 ಡಿಗ್ರಿ ಅಂದರೆ 180 ಡಿಗ್ರಿ ಆಗ್ತಾ ಇದೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಕೋನ DCO = 180 ಮೈನಸ್ 125 ಅಂದರೆ ಎಷ್ಟು ಉಳಿತಾ ಇದೆ ರೀ? 55 ಡಿಗ್ರಿ ಉಳಿತಾ ಇದೆ. ಆದರೆ ತ್ರಿಭುಜ ODC ಸಮರೂಪ ತ್ರಿಭುಜ OBC ದತ್ತ ಕೊಟ್ಟಿರೋದು. ಆದ್ದರಿಂದ ಕೋನ OAB = ಕೋನ OCD ಸಮರೂಪ ತ್ರಿಭುಜದ ಅನುರೂಪ ಕೋನ OAB = 55 ಡಿಗ್ರಿ ಆಗ್ತಾ ಇದೆ. ಓಕೆನಾ? ಇಲ್ಲಿ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ, ABCD ತ್ರಾಪಿಜ್ಯದಲ್ಲಿ AB ಸಮಾಂತರ DC ಕರ್ಣಗಳಾದ AC ಮತ್ತು BDಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಎರಡು ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣ ಉಪಯೋಗಿಸಿ OA/OC = OB/OD ಎಂದು ಸಾಧಿಸಿ. OA/OC = OB/OD ಎಂದು ಸಾಧಿಸಬೇಕಾಗಿದೆ. ಇಲ್ಲಿ ನೋಡ್ರಿ, ತ್ರಿಭುಜ BOA ಮತ್ತು ತ್ರಿಭುಜ DOCಗಳಲ್ಲಿ ತ್ರಿಭುಜ BOA ಮತ್ತು ತ್ರಿಭುಜ DOCಗಳಲ್ಲಿ ಕೋನ ABO = ಕೋನ CDO. ಯಾಕೆಂದರೆ AB ಸಮಾಂತರ CD ಅಂತರ್ ಪರ್ಯಾಯ ಕೋನಗಳು. ಕೋನ PAO = ಕೋನ DCO. ಇದು ಯಾಕೆಂದರೆ AB ಸಮಾಂತರ CD ಇದು ಕೂಡ ಅಂತರ್ ಪರ್ಯಾಯ ಕೋನಗಳು. ಕೋನ BOA = ಕೋನ DOC. ಯಾಕೆಂದರೆ ಇವು ಶೃಂಗಾಭಿಮುಖ ಕೋನಗಳಾಗ್ತವೆ. ಆದ್ದರಿಂದ ತ್ರಿಭುಜ BOA ಸಮರೂಪ ತ್ರಿಭುಜ DOC ಇದು ಕೂಡ ಕೋನ ಆ್ಯಂಗಲ್ ಸಮರೂಪತೆ ನಿರ್ಧಾರಕ ಗುಣವನ್ನು ಹೊಂದಿದೆ. ಆದ್ದರಿಂದ OC/OA = OD/OB. That implies OA/OC = OB/OD. ವ್ಯುತ್ಕ್ರಮಗೊಳಿಸಿದಾಗ ನಾಲ್ಕನೇದು ಕ್ವಶನ್ ನೋಡ್ರಿ, ಚಿತ್ರ 6.36ರಲ್ಲಿ QR/QS = QT/PR ಮತ್ತು ಕೋನ 1 = ಕೋನ 2 ಆದರೆ ತ್ರಿಭುಜ PQS ಸಮರೂಪ ತ್ರಿಭುಜ TQR ಎಂದು ಸಾಧಿಸಿ. ತ್ರಿಭುಜ PQRನಲ್ಲಿ ಕೋನ PQR = ಕೋನ PRQ ಯಾಕೆಂದರೆ ದತ್ತ. ಆದ್ದರಿಂದ PQ = PR ಈಕ್ವೇಷನ್ ನಂಬರ್ 1. ಆದರೆ QR/QS = QT/PR ದತ್ತ. ಸಮೀಕರಣ 1ರಿಂದ QR/QS = QT/PQ ಈಕ್ವೇಷನ್ ನಂಬರ್ 2. ತ್ರಿಭುಜ PQS ಮತ್ತು ತ್ರಿಭುಜ TQRಗಳಲ್ಲಿ QR/QS = QT/PQ ಸಮೀಕರಣ 2. ಕೋನ Q = ಕೋನ Q ಯಾಕೆಂದರೆ ಆದ್ದರಿಂದ ತ್ರಿಭುಜ PQS ಸಮರೂಪ ತ್ರಿಭುಜ TQR SAS ಸಮರೂಪ ನಿರ್ಧಾರಕ ಗುಣವನ್ನು ಇದು ಹೊಂದಿದೆ. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ, ಕೋನ P = ಕೋನ RTS ಆಗಿರುವಂತೆ S ಮತ್ತು Tಗಳು ತ್ರಿಭುಜ PQRನ PR ಮತ್ತು QR ಬಾಹುಗಳ ಮೇಲಿನ ಬಿಂದುಗಳು. ಆದರೆ ತ್ರಿಭುಜ RPQ ಸಮರೂಪ ತ್ರಿಭುಜ RTS ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ. ಹೌದಾ? ತ್ರಿಭುಜ RPQ ಮತ್ತು RSTಗಳಲ್ಲಿ ತ್ರಿಭುಜ
ಆರ್ ಪಿ ಕ್ಯೂ ಮತ್ತು ಆರ್ ಎಸ್ ಟಿಗಳಲ್ಲಿ ಇದು ಒಂದು ತ್ರಿಭುಜ ಮತ್ತು ಇದು ಒಂದು ತ್ರಿಭುಜಗಳಲ್ಲಿ ಆರ್ ಟಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಪಿ ಎಸ್. ಆರ್ ಟಿ ಎಸ್ ನೋಡ್ರಿ ಇಲ್ಲಿ ಆರ್ ಟಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಪಿ ಎಸ್. ಓಕೆನಾ, ಆರ್ ಟಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಪಿ ಎಸ್ ಇದು ಮತ್ತು ಇದು, ಯಾಕೆಂದರೆ ದತ್ತ. ಓಕೆನಾ, ಆದ್ದರಿಂದ ಆರ್ ಇಸ್ ಈಕ್ವಲ್ ಟು ಆರ್ ಎನ್ನುವುದು ಉಭಯ ಸಾಮಾನ್ಯ. ಆದ್ದರಿಂದ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪ ತ್ರಿಭುಜ ಆರ್ ಟಿ ಎಸ್, ಏಕೆಂದರೆ ಎ ಸಮರೂಪತೆ ನಿರ್ಧಾರಕ ಗುಣವನ್ನು ಇದು ಹೊಂದಿದೆ. ನೆಕ್ಸ್ಟ್ 6ನೇ ಪ್ರಾಬ್ಲಮ್ ನೋಡ್ರಿ. ಚಿತ್ರ 6.37ರಲ್ಲಿ ತ್ರಿಭುಜ ಎ ಬಿ ಇ ಸಮರೂಪ ಸರ್ವಸಮ ತ್ರಿಭುಜ ಎ ಸಿ ಡಿ ರಲ್ಲಿ ಆದರೆ ತ್ರಿಭುಜ ಎ ಡಿ ಇ ಸಮರೂಪ ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ. ಪರಿಹಾರ ನೋಡ್ರಿ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ. ಹೌದಾ, ಯಾಕೆಂದರೆ ಇದು ದತ್ತ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಈಸ್ ಈಕ್ವೇಷನ್ ನಂಬರ್ 1 ಮತ್ತು ಎ ಡಿ ಇಸ್ ಈಕ್ವಲ್ ಟು ಎ ಇ ಈಸ್ ಈಕ್ವೇಷನ್ ನಂಬರ್ 2. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಓಕೆನಾ, ಇಲ್ಲಿ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಸಮೀಕರಣ 2ಅನ್ನು 1ರಿಂದ ಭಾಗಿಸಿದಾಗ ಏನು ಬರ್ತಾ ಇದೆ ನಮಗೆ? ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ಅಂತ ಬರ್ತಾ ಇದೆ. ಆದ್ದರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಉಭಯ ಸಾಮಾನ್ಯ. ಆದ್ದರಿಂದ ನೋಡ್ರಿ, ತ್ರಿಭುಜ ಎ ಡಿ ಇ ಸಮರೂಪ ತ್ರಿಭುಜ ಎ ಬಿ ಸಿ ಎಸ್ ಎ ಎಸ್ ಸಮರೂಪತೆ ನಿರ್ಧಾರಕ ಗುಣವನ್ನು ಇದು ಹೊಂದಿದೆ. 7ನೇ ಪ್ರಶ್ನೆ ನೋಡ್ರಿ. ಚಿತ್ರ 6.38ರಲ್ಲಿ ತ್ರಿಭುಜ ಎ ಬಿ ಸಿಯ ಎತ್ತರಗಳಾದ ಎ ಡಿ ಮತ್ತು ಸಿ ಇಗಳು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಆದರೆ ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಸಿ ಡಿ ಪಿ ಇದೇ ರೀತಿಯಾಗಿ 4 ಕೊಟ್ಟಿದ್ದಾರೆ. ಇವನ್ನು ಎಂದು ಸಾಧಿಸಬೇಕಾಗಿದೆ. ಸಮರೂಪ ತ್ರಿಭುಜಗಳು ಎಂದು ಸಾಧಿಸಬೇಕಾಗಿದೆ. 1ನೇ ಚಿತ್ರ ನೋಡ್ರಿ. ಚಿತ್ರ 6.38ರಲ್ಲಿ ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಸಿ ಡಿ ಪಿಗಳಲ್ಲಿ ಎ ಇ ಪಿ ಮತ್ತು ಸಿ ಡಿ ಪಿಗಳಲ್ಲಿ ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ. ಇವೆರಡರಲ್ಲಿ ಕೋನ ಎ ಇ ಪಿ ಇಸ್ ಈಕ್ವಲ್ ಟು ಕೋನ ಸಿ ಡಿ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಎ ಪಿ ಇಸ್ ಈಕ್ವಲ್ ಟು ಕೋನ ಸಿ ಪಿ ಡಿ ಇದು ಶೃಂಗಾಭಿಮುಖ ಕೋನಗಳಾಗಿವೆ. ಆದ್ದರಿಂದ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಸಿ ಡಿ ಪಿ ಆಗಿದೆ. 2ನೇದು ನೋಡ್ರಿ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇಗಳಲ್ಲಿ ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ಕೋನ ಸಿ ಇ ಬಿ 90 ಡಿಗ್ರಿ. ಆದ್ದರಿಂದ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಇ ಇದು ಸಾಮಾನ್ಯ ಕೋನ. ಆದ್ದರಿಂದ ನೋಡ್ರಿ, ಎ ಎನ್ನುವುದು ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಸಿ ಬಿ ಇ ಆಗಿದೆ. 3ನೇದು ನೋಡ್ರಿ. ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಕೋನ ಎ ಇ ಪಿ ಇಸ್ ಈಕ್ವಲ್ ಟು ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಪಿ ಎ ಇ ಇಸ್ ಈಕ್ವಲ್ ಟು ಕೋನ ಡಿ ಎ ಬಿ ಸಾಮಾನ್ಯ ಕೋನವಾಗಿದೆ. ಆದ್ದರಿಂದ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಎ ಡಿ ಬಿ. 4ನೇದು ನೋಡ್ರಿ. ತ್ರಿಭುಜ ಪಿ ಡಿ ಸಿ ಮತ್ತು ತ್ರಿಭುಜ ಬಿ ಇ ಸಿಗಳಲ್ಲಿ ಕೋನ ಪಿ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಇ ಸಿ 90 ಡಿಗ್ರಿ. ಕೋನ ಪಿ ಸಿ ಡಿ ಇಸ್ ಈಕ್ವಲ್ ಟು ಕೋನ ಬಿ ಸಿ ಇದು ಸಾಮಾನ್ಯ ಕೋನವಾಗಿದೆ. ಆದ್ದರಿಂದ ನೋಡ್ರಿ, ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಪಿ ಡಿ ಸಿ ಸಮರೂಪ ತ್ರಿಭುಜ ಬಿ ಇ ಸಿ ಆಗಿದೆ. ನೆಕ್ಸ್ಟ್ ನೋಡ್ರಿ, 8ನೇ ಪ್ರಶ್ನೆಯನ್ನು ನೋಡಿದಾಗ ಏನು ಹೇಳ್ತಾ ಇದೆ? 8ನೇ ಪ್ರಶ್ನೆ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುವನ್ನು ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ ಮತ್ತು ಬಿ ಇ ಮತ್ತು ಸಿ ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧನೆ ಮಾಡಬೇಕಾಗಿದೆ. ಇಲ್ಲಿ ಈ ಚಿತ್ರದ ಪ್ರಕಾರ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿಗಳಲ್ಲಿ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಬಿ ಎಫ್ಗಳಲ್ಲಿ ಸಿ ಬಿ ಎಫ್ ಇದು ಒಂದು ಮತ್ತು ಈ ತ್ರಿಭುಜಗಳಲ್ಲಿ ಸಿ ಎಫ್ ಬಿ. ಓಕೆನಾ, ಸಿ ಎಫ್ ಬಿಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ.
ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಓಕೆನಾ. ನೆಕ್ಸ್ಟು ಕೋನ ಎ ಇ ಬಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಎಫ್. ಎ ಇ ಸಮಾಂತರ ಬಿ ಸಿ ಯಾಕೆಂದರೆ ಪರ್ಯಾಯ ಕೋನಗಳು. ಆದ್ದರಿಂದ ಎ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಆಗಿದೆ. ನೆಕ್ಸ್ಟ್ ಮುಂದಿನ ಸಮಸ್ಯೆಯನ್ನು ನೋಡ್ರಿ. ಚಿತ್ರ 6.39ರಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಕ್ರಮವಾಗಿ ಬಿ ಮತ್ತು ಎಂ ಗಳಲ್ಲಿ ಲಂಬ ಕೋನ ತ್ರಿಭುಜಗಳು ಆದರೆ ಒಂದೇದು ನೋಡ್ರಿ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಎಂ ಪಿ ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ ಎಂದು ಸಾಧಿಸಿ. ಈ ಒಂದು ಚಿತ್ರದಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಇದು ಉಭಯ ಸಾಮಾನ್ಯ. ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಎ ಎಂ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಆದ್ದರಿಂದ ಎ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಬಿ ಎ ಎಂ ಪಿ ಆಗಿದೆ. ನೆಕ್ಸ್ಟ್ ಎರಡನೇದು ನೋಡ್ರಿ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಎಂ ಪಿ ಸಾಧಿಸಿದೆ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿ ಇರುತ್ತವೆ. ಆದ್ದರಿಂದ ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ ಆಗಿದೆ. ಈಗ ನೋಡ್ರಿ 9ನೇ ಪ್ರಶ್ನೆ. ಸಿ ಡಿ ಮತ್ತು ಜಿ ಎಚ್ಗಳು ಕ್ರಮವಾಗಿ ಎ ಸಿ ಬಿ ಮತ್ತು ಇ ಜಿ ಎಫ್ಗಳ ಕೋನಾರ್ಧಕ ರೇಖೆಗಳಾಗಿರುವಂತೆ ಡಿ ಮತ್ತು ಎಚ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಯ ಬಾಹುಗಳಾದ ಎ ಬಿ ಮತ್ತು ಎಫ್ ಇ ಮೇಲೆ ಇದೆ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಇ ಎಫ್ ಜಿ ಆದರೆ ಸಿ ಡಿ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ. ತ್ರಿಭುಜ ಡಿ ಸಿ ಬಿ ಸಮರೂಪ ತ್ರಿಭುಜ ಎಚ್ ಜಿ. ಈ ನೆಕ್ಸ್ಟ್ ನೋಡ್ರಿ, ತ್ರಿಭುಜ ಡಿ ಸಿ ಎ ಸಮರೂಪ ತ್ರಿಭುಜ ಎಚ್ ಜಿ ಎಫ್ ಎಂದು ಸಾಧಿಸಿ ಎಂದ ಕ್ವಶನ್ನು. ಓಕೆನಾ. ಇಲ್ಲಿ ನೋಡ್ರಿ, ಈ ಪರಿಹಾರದ ಪ್ರಕಾರ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎಫ್ ಇ ಜಿ. ತ್ರಿಭುಜ ಎ ಬಿ ಸಿ ಎಫ್ ಇ ಜಿ ನೋಡ್ರಿ. ಎಫ್ ಇ ಜಿ ಎನ್ನುವುದು ಇಲ್ಲಿ ಕೊಟ್ಟಿರುವಂಥ ದತ್ತ. ಓಕೆನಾ. ಆದ್ದರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಎಫ್, ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಎಫ್ ಜಿ ಈ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು. ಸಿ ಡಿ ಯು ಕೋನ ಎ ಸಿ ಬಿಯ ಕೋನಾರ್ಧಕ ರೇಖೆ, ಜಿ ಎಚ್ ಯು ಕೋನ ಎಫ್ ಜಿ ಇ. ಓಕೆನಾ. ಆದ್ದರಿಂದ ಕೋನ ಎ ಸಿ ಡಿ ಇಸ್ ಈಕ್ವಲ್ ಟು ಕೋನ ಎಫ್ ಜಿ ಎಚ್. ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಎಫ್ ಜಿ ಎಚ್ಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಎಫ್, ಕೋನ ಎ ಸಿ ಡಿ ಇಸ್ ಈಕ್ವಲ್ ಟು ಕೋನ ಎಫ್ ಜಿ ಎಚ್. ಆದ್ದರಿಂದ ಎ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಸಿ ಡಿ ಸಮರೂಪ ತ್ರಿಭುಜ ಎಫ್ ಜಿ ಎಸ್. ಸಿ ಡಿ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ ಆಗಿದೆ. ಈಗ ನೋಡ್ರಿ, ತ್ರಿಭುಜ ಡಿ ಸಿ ಬಿ ಮತ್ತು ತ್ರಿಭುಜ ಎಚ್ ಜಿ ಇಗಳಲ್ಲಿ ಕೋನ ಡಿ ಸಿ ಬಿ ಇಸ್ ಈಕ್ವಲ್ ಟು ಕೋನ ಎಚ್ ಜಿ ಇ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎ. ಆದ್ದರಿಂದ ಎ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ಡಿ ಸಿ ಬಿ ಸಮರೂಪ ತ್ರಿಭುಜ ಎಚ್ ಜಿ ಇ. ಮೂರನೇ ನೋಡ್ರಿ, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎಫ್ ಇ ಜಿ ದತ್ತ ಕೊಟ್ಟಿರುವುದು. ಆದ್ದರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಎಫ್, ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಎಫ್ ಜಿ ಇ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು. ಸಿ ಡಿ ಯು ಕೋನ ಎ ಸಿ ಬಿಯ ಕೋನಾರ್ಧಕ ರೇಖೆ. ಹಾಯ್ ಸ್ಟೂಡೆಂಟ್ಸ್, ಈಗ ನೋಡ್ರಿ ನಾವು 10ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರ 6.40ರಲ್ಲಿ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಇ ಯು ಸಿ ಬಿಯನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು ಎ ಡಿ ಲಂಬ ಬಿ ಸಿ, ಇ ಎಫ್ ಲಂಬ ಎ ಸಿ ಆದರೆ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಎಂದು ಸಾಧಿಸಿ ಅಂತ. ನಾವು ಇಲ್ಲೊಂದು ಡಯಾಗ್ರಾಮ್ ಚಿತ್ರ 6.40 ಅಂತ ಒಂದು ಚಿತ್ರ ಇದೆಯಲ್ಲ, ಆ ಚಿತ್ರ ಹಾಕೋಣ. ಇಲ್ಲಿ ಪರಿಹಾರ ನೋಡ್ರಿ. ಎ ಬಿ ಸಿಯು ಒಂದು ಸಮದ್ವಿಬಾಹು ತ್ರಿಭುಜ. ನೋಡ್ರಿ, ಎ ಬಿ ಸಿ ಅನ್ನೋದು ಇಲ್ಲಿ ಒಂದು ಎರಡು ಬಾಹುಗಳು ಸಮನಾಗಿರುವ ಒಂದು ತ್ರಿಭುಜಕ್ಕೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಎ ಬಿ ಸಮಾಂತರ ಎ ಸಿ ಇದೆ ಇಲ್ಲಿ, ಹೌದಾ. ಇವೆರಡು ಸಮನಾಗಿರುವುದಕ್ಕೆ ಇದು ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ದಟ್ ಇಂಪ್ಲೈಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಈ ಆ್ಯಂಗಲ್ಲು ಸೇಮ್ ಆಗಿರುತ್ತೆ. ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಯಾವಾಗಲೂ ಸಮನಾಗಿ ಇರುತ್ತವೆ. ದಟ್ ಇಂಪ್ಲೈಸ್ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಇ ಸಿ ಎಫ್. ನೋಡ್ರಿ, ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಇ ಸಿ ಎಫ್. ಹೌದಾ. ಇ ಸಿ ಎಫ್ ಕೋನ ಇ
ಸಿ ಎಫ್ ಇದು ಕೂಡ ಸೇಮ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ಗಳಲ್ಲಿ ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ಕೋನ ಇ ಎಫ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾಕೆಂದರೆ ಎ ಡಿ ಲಂಬ ಬಿ ಸಿ ಇ ಎಫ್ ಲಂಬ ಎ ಸಿ ಆಗಿದೆ. ದಟ್ ಇಂಪ್ಲಾಯ್ಸ್ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಇ ಸಿ ಎಫ್. ಆದ್ದರಿಂದ ಆ್ಯಂಗಲ್ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಆಗಿದೆ. ನೆಕ್ಸ್ಟ್ ನೋಡ್ರಿ 11ನೇ ಪ್ರಶ್ನೆಯನ್ನು ನೋಡಿದಾಗ ಚಿತ್ರ 6.41ರಲ್ಲಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಬಿ ಸಿ ಹಾಗೂ ಮಧ್ಯರೇಖೆ ಎ ಡಿಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತದಲ್ಲಿ ಇದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ನಾವು ಸಾಧಿಸಬೇಕಾಗಿದೆ. ಓಕೆನಾ. ಇಲ್ಲಿ ಎರಡು ತ್ರಿಭುಜಗಳು ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಎನ್ನುವ ಎರಡು ತ್ರಿಭುಜಗಳು. ಡಿ ಇಲ್ಲಿ ಬಿ ಸಿಯ ಮಧ್ಯಬಿಂದು, ಇಲ್ಲಿ ನೋಡ್ರಿ ಕ್ಯೂ ಆರ್ ಮಧ್ಯಬಿಂದು ಎಂ ಆಗಿದೆ. ಓಕೆನಾ. ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಬೈ ಪಿ ಕ್ಯೂ ಎ ಬಿ ಬೈ ಪಿ ಕ್ಯೂ. ಓಕೆನಾ. ಬಿ ಸಿ ಬೈ ಕ್ಯೂ ಆರ್ ಬಿ ಸಿ ಬೈ ಕ್ಯೂ ಆರ್ ಎ ಡಿ ಬೈ ಪಿ ಎಮ್ ಎ ಡಿ ಬೈ ಪಿ ಎಮ್ ಆಗಿದೆ. ಸಾಧನೆಯ ನಾವೇನಂತ ಸಾಧಿಸಬೇಕಾಗಿದೆಯಪ್ಪ, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಸಾಧಿಸ್ಬೇಕು ನಾವು. ಸಾಧನೆ ನೋಡ್ರಿ, ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಎ ಬಿ ಬೈ ಪಿ ಕ್ಯೂ ಅಂದರೆ ನೋಡ್ರಿ ಅರ್ಧ ಬಿ ಸಿ ಡಿವೈಡೆಡ್ ಬೈ ಅರ್ಧ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಇದನ್ನು ನಾವು ಈಕ್ವೇಷನ್ ನಂಬರ್ 1 ಅಂತ ಹೆಸರು ಕೊಡೋಣ. ಇಲ್ಲಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಬೈ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಡಿ ಯು ಬಿ ಸಿಯ ಮಧ್ಯಬಿಂದು, ಎಮ್ ಯ ಮಧ್ಯಬಿಂದು. ಓಕೆನಾ. ಡಿ ಯು ಬಿ ಸಿಯ ಮಧ್ಯಬಿಂದು, ಎಮ್ ಕೂಡ ಇಲ್ಲಿ ಕ್ಯೂ ಆರ್ನ ಮಧ್ಯಬಿಂದು. ಓಕೆನಾ. ನೆಕ್ಸ್ಟ್ ನೋಡ್ರಿ, ದಟ್ ಇಂಪ್ಲಾಯ್ಸ್ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಪಿ ಕ್ಯೂ ಎಮ್. ಎಸ್ 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 ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಎಮ್ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು. ದಟ್ ಇಂಪ್ಲಾಯ್ಸ್ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್. ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಎಸ್ ಎ ಎಸ್ ಸಮರೂಪ ನಿರ್ಧಾರಕ ಗುಣದಿಂದ. ಓಕೆನಾ. ನೆಕ್ಸ್ಟ್ ನೋಡ್ರಿ 12ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. ಆದರೆ ಸಿ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಡಾಟ್ ಸಿ ಡಿ ಎಂದು ಸಾಧಿಸಿ. ಇಲ್ಲಿ ನೋಡ್ರಿ ಒಂದು ಚಿತ್ರ ಹಾಕ್ಕೊಳ್ಳೋಣ ನಾವು. ಎ ಬಿ ಸಿ ಅನ್ನೋ ಒಂದು ತ್ರಿಭುಜ ಹಾಕ್ಕೊಂಡು ಎ ಡಿ ಯು ಎ ಬಿ ಸಿಯ ಮಧ್ಯಬಿಂದು ಬರುವ ಹಾಗೆ ನಾವು ಹಾಕೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎ ಲಂಬ ಕೋನವಾಗುವಂತೆ ನಾವು ಈ ಒಂದು ತ್ರಿಭುಜವನ್ನು ನಾವು ಹಾಕೋಣ. ಇಲ್ಲಿ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿಗಳಲ್ಲಿ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿಗಳಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ, ಯಾಕೆಂದರೆ ದತ್ತ ಇದು ಕೊಟ್ಟಿರೋದು. ಕೋನ ಎ ಸಿ ಡಿ ಇಸ್ ಈಕ್ವಲ್ ಟು ಕೋನ ಬಿ ಸಿ ಎ, ಇದು ಕೂಡ ಉಭಯ ಸಾಮಾನ್ಯ ಬಿಂದು. ಆದ್ದರಿಂದ ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ಎ ಡಿ ಸಿ ಸಮರೂಪ ತ್ರಿಭುಜ ಬಿ ಎ ಸಿ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಆದ್ದರಿಂದ ನೋಡ್ರಿ, ಸಿ ಎ ಬೈ ಸಿ ಬಿ ಇಸ್ ಈಕ್ವಲ್ ಟು ಸಿ ಡಿ ಬೈ ಸಿ ಎ. ದ್ಯಾಟ್ ಇಂಪ್ಲಾಯ್ಸ್ ಸಿ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಓಕೆನಾ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ರಿ, ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಎ ಸಿಗಳು ಹಾಗೂ ಮಧ್ಯರೇಖೆ ಎ ಡಿ ಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಪಿ ಆರ್ ಹಾಗೂ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ. ನೋಡ್ರಿ, ಇಲ್ಲಿ ತ್ರಿಭುಜ ಎ ಬಿ ಸಿ
ಸಮರೂಪ ತ್ರಿಭುಜ PQR ಎಂದು ನಾವು ಸಾಧಿಸಬೇಕಾಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಚಿತ್ರಾನ್ನ ಹಾಕ್ಕೊಂಡು ನಾವು ದತ್ತ ಏನು ಕೊಟ್ಟಿದೆಯಪ್ಪ, ಕೊಟ್ಟಿದ್ದು ದತ್ತ ಅಂದರೆ ಏನ್ರಿ, ಇಲ್ಲಿ ಕೊಟ್ಟಿರುವುದು ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ ADಯು BCಯ ಮತ್ತು PMQR ಮಧ್ಯರೇಖೆಗಳಾಗಿವೆ. QR ಎಳೆದ ಮಧ್ಯರೇಖೆಗಳು ಆಗಿವೆ ಮತ್ತು AB/PQ = AC/PR = AD/PM. ಸಾಧನೆ ಏನನ್ನು ಸಾಧಿಸ್ಬೇಕಪ್ಪ, ಇಲ್ಲಿ ತ್ರಿಭುಜ ABC ಸಮರೂಪ ತ್ರಿಭುಜ PQR ಎಂದು ಸಾಧಿಸಿ. ಇಲ್ಲಿ ನೋಡ್ರಿ, ರಚನೆ ಏನು ರಚನೆ ಮಾಡೋಣಪ್ಪ, ಇದರಲ್ಲಿ AD = DE ಆಗುವಂತೆ ADಯನ್ನು ಈವರೆಗೆ ವೃದ್ಧಿಸಿದೆ, Cಯನ್ನು ಸೇರಿಸಿ. ಹಾಗೆಯೇ PM = MN ಆಗುವಂತೆ PM ಅನ್ನು ಕೂಡ ನಾವು N ವರೆಗೆ ವೃದ್ಧಿಸಿ RN ಅನ್ನು ಸೇರಿಸಬೇಕಾಗಿದೆ ಇಲ್ಲಿ. ಓಕೆನಾ. ಇಲ್ಲಿ ನೆಕ್ಸ್ಟ್ ಸಾಧನೆ ನೋಡ್ರಿ, ಏನಂತ ಸಾಧಿಸಬೇಕಾಗಿದೆಪ್ಪ, ತ್ರಿಭುಜ ABD ಮತ್ತು ತ್ರಿಭುಜ CDEಗಳಲ್ಲಿ ತ್ರಿಭುಜ CDEಗಳಲ್ಲಿ AD = DE ಯಾಕೆಂದರೆ ಇದು ರಚನೆ, BD = DC ಯಾಕೆಂದರೆ AD ಮಧ್ಯರೇಖೆ, ಕೋನ ADB = ಕೋನ CDE ಯಾಕೆಂದರೆ ಶೃಂಗಾಭಿಮುಖ ಕೋನಗಳಾಗಿವೆ ಇಲ್ಲಿ. ಆದ್ದರಿಂದ ತ್ರಿಭುಜ ABD = ತ್ರಿಭುಜ CDE. ಇದು ಕೂಡ ಬಾಕೋಬ ಸ್ವಯಂ ಸಿದ್ಧದ ಪ್ರಕಾರ. ಇಲ್ಲಿ ನೋಡ್ರಿ, ದಟ್ ಇಂಪ್ಲೈಸ್ AB = CE. ಇದು ಸಮರೂಪ ತ್ರಿಭುಜಗಳ, ಇಲ್ಲಿ ನೋಡ್ರಿ, AB = CE ಸಮಾಂತರ ತ್ರಿಭುಜಗಳ ಪ್ರಮೇಯದ ಪ್ರಕಾರ. ಅದೇ ರೀತಿ ತ್ರಿಭುಜ PQM ಮತ್ತು ತ್ರಿಭುಜ MNRಗಳಲ್ಲಿ PM = MN. ಇದು ಯಾಕೆಂದರೆ ರಚನೆ, QM = MR ಯಾಕೆಂದರೆ PMನ ಮಧ್ಯರೇಖೆ. ನೆಕ್ಸ್ಟ್ ನೋಡ್ರಿ, ಕೋನ PMQ = ಕೋನ NMR. ಇದು ಕೂಡ ಯಾಕೆಂದರೆ ಶೃಂಗಾಭಿಮುಖ ಕೋನಗಳು ತ್ರಿಭುಜ. ಆದ್ದರಿಂದ ತ್ರಿಭುಜ PQM = ತ್ರಿಭುಜ MNR. ಇದು ಯಾಕೆಂದರೆ ಬಾಕೋಬ ಸ್ವಯಂ ಸಿದ್ಧದ ಪ್ರಕಾರ. ನೆಕ್ಸ್ಟ್ ನೋಡ್ರಿ, PQ = RN. ಇದನ್ನು ನಾವು ಈಕ್ವೇಷನ್ ನಂಬರ್ 2 ಅಂತ ಹೆಸರು ಕೊಡೋಣ. ಆದರೆ AB/PQ = AC/PR = AD/PM. ದಟ್ ಇಂಪ್ಲೈಸ್ CE/RN = AC/PR = AD/PM. 1 ಮತ್ತು 2ರಿಂದ ಏನಾಗ್ತಾ ಇದೆ ನೋಡ್ರಿ, ಇಲ್ಲಿ CE/RN = AC/PR = 2 AD/2PM. CE/RN AC/PR AE/PN ಯಾಕೆಂದರೆ 2 AD = AE ಮತ್ತು 2 PM = PN. ಆದ್ದರಿಂದ ನೋಡ್ರಿ, ತ್ರಿಭುಜ ACE ಸಮರೂಪ ತ್ರಿಭುಜ PRN SSS ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ. ಆದ್ದರಿಂದ ಕೋನ 2 = ಕೋನ 4. ಇದೇ ರೀತಿಯಾಗಿ ಕೋನ 1 = ಕೋನ 3. ಆದ್ದರಿಂದ ನೋಡ್ರಿ, ನೆಕ್ಸ್ಟು ಆದ್ದರಿಂದ ಕೋನ 1 2 = 3 + 4. ದಟ್ ಇಂಪ್ಲೈಸ್ ಕೋನ A = ಕೋನ P ಅನ್ನೋದು ಈಕ್ವೇಷನ್ ನಂಬರ್ 3. ಈಗ ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ AB/PQ = AC/PR. ನೆಕ್ಸ್ಟ್ ನೋಡ್ರಿ, ಕೋನ A = ಕೋನ P. ಇದು 3ರಿಂದ, ಪ್ರಶ್ನೆ 3ರಿಂದ. ಆದ್ದರಿಂದ ತ್ರಿಭುಜ ABC ಸಮರೂಪ ತ್ರಿಭುಜ PQR. ಇದು SAS ನ ನಿರ್ಧಾರಕ ಗುಣದಿಂದ ಅವಲಂಬಿತವಾಗಿದೆ. ನೆಕ್ಸ್ಟ್ ನೋಡ್ರಿ, 14ನೇ ಪ್ರಶ್ನೆ. ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವೇನು? ನೇರವಾದ ಕಂಬದ ಉದ್ದ AB = 6 ಮೀಟರ್. ಕಂಬದ ನೆರಳಿನ ಉದ್ದ BC = 4 ಮೀಟರ್. ಗೋಪುರದ ನೆರಳಿನ ಉದ್ದ EF = 28 ಮೀಟರ್. ಗೋಪುರದ ಎತ್ತರ DE = HM ಆಗಿರಲಿ. ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ C = ಕೋನ F ಸೂರ್ಯನಿಂದ ಏಕಕಾಲದಲ್ಲಿ ಉಂಟಾಗುವ ಉನ್ನತ ಕೋನ. ನೆಕ್ಸ್ಟ್ ನೋಡ್ರಿ, ಕೋನ B = ಕೋನ E = 90 ಡಿಗ್ರಿ. ಆದ್ದರಿಂದ AA ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABC ಸಮರೂಪ ತ್ರಿಭುಜ DEF ಆಗಿದೆ. ಆದ್ದರಿಂದ AB/DE = BC/EF. ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ.
ನೆಕ್ಸ್ಟ್ ಆದ್ದರಿಂದ ನೋಡ್ರಿ 6/h=4/28 ದಟ್ ಇಂಪ್ಲೈಸ್ h=6 × 6 × 28/4. h=6 × 7 h=42 m. ಆದ್ದರಿಂದ ಗೋಪುರದ ಎತ್ತರ 42 ಮೀಟರ್. ನೆಕ್ಸ್ಟ್ ನೋಡ್ರಿ 15ನೇ ಪ್ರಶ್ನೆ. AD ಮತ್ತು PMಗಳು ಕ್ರಮವಾಗಿ ತ್ರಿಭುಜ ABC ಮತ್ತು ತ್ರಿಭುಜ PQR ನ ಮಧ್ಯರೇಖೆಗಳಾಗಿದ್ದು ತ್ರಿಭುಜ ABC ಸಮರೂಪ ತ್ರಿಭುಜ PQR ಆದರೆ AB/PQ = AD/PM ಎಂದು ಸಾಧಿಸಿ. ತ್ರಿಭುಜ ನೋಡ್ರಿ ABC ಸಮರೂಪ ತ್ರಿಭುಜ PQR. AB/PQ = AC/PR = BC/QR ಎನ್ನುವುದು ಇಕ್ವೇಷನ್ ನಂಬರ್ 1. ಹಾಗೂ ಕೋನ A ಕೋನ P, B Q, C R. AD ಮತ್ತು PMಗಳು ಮಧ್ಯರೇಖೆಗಳು ಆಗಿವೆ. ನೆಕ್ಸ್ಟ್ ನೋಡ್ರಿ ಆದ್ದರಿಂದ BD = BC/2 ಮತ್ತು QM = QR/2 is equation number 3. From equation 1 and 2 we get therefore AB/PQ = अर्धा BC/अर्धा QR = BD/QM is equation number 3. equation number 4 BD/QM ಎನ್ನುವುದು equation number 4. ತ್ರಿಭುಜ ABD ಮತ್ತು ತ್ರಿಭುಜ PQMಗಳಲ್ಲಿ ಕೋನ B = ಕೋನ Q ಯಾಕೆಂದರೆ ಎರಡನೇ ಪ್ರಮೇಯದಿಂದ AB/PQ = BD/QM. ಇದು ಕೂಡ 4ನೇದರಿಂದಾನೇ ಓದ್ತಾ ಇದೆ. ಆದ್ದರಿಂದ ತ್ರಿಭುಜ ABD ಸಮರೂಪ ತ್ರಿಭುಜ PQM SAS ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ AB/BY = AD/NM. ಒಂದು ಲಂಬ ಕೋನ ತ್ರಿಭುಜದಲ್ಲಿ ಲಘು ಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬವು ವಿಭಾಗಿಸುವ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪ ಅಲ್ಲದೆ ಅವುಗಳು ದತ್ತ ತ್ರಿಭುಜಕ್ಕೆ ಸಮರೂಪವಾಗಿರುತ್ತವೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.